ಹರೇ ಕೃಷ್ಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ನೋಡಿ, ಎಲ್ಲರೂ ವರ್ಷದ ಭವಿಷ್ಯ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ನೋಡಿ, ಕೆಲವು ರಾಶಿಗಳಿಗೆ ಒಳ್ಳೇದಿರುತ್ತೆ, ಕೆಲವು ರಾಶಿಗಳಿಗೆ ಕೆಟ್ಟದಿರುತ್ತೆ. ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಏನಪ್ಪ ಅಂದರೆ, ಹೊಸ ವರ್ಷದ ದಿವಸ ಕೆಟ್ಟದಾಗಿರೋರು ಪಾಪ ಮನೇಲಿ ನೋವು ತಿನ್ಕೊಂಡು ಆಚೆ ಕಡೆ ಹೋಗಿ ವರ್ಷ ಚೆನ್ನಾಗಿಲ್ಲ ಅಂತ ನನಗೇನೋ ನೋವು ತಿನ್ನೋದು ಬೇಡ. ಯಾಕಂದರೆ ಹೊಸ ಹಬ್ಬ ನಮ್ಮ ಕೊಡೋದ್ರಿಂದ, ಹರ್ಷ ಕೊಡೋದ್ರಿಂದ ಯುಗಾದಿ ಹಬ್ಬ ನಮಗೆಲ್ಲ ಹ್ಯಾಪಿ ನ್ಯೂ ಇಯರ್ ಅಲ್ವಾ. ಹಾಗಾಗಿ ಹಿಂದೂಗಳಿಗೆಲ್ಲ ಹಾಗಾಗಿ ದಯವಿಟ್ಟು ಆ ಥರ ನೋವು ತಿನ್ನೋದು ಯಾರೂ ಬೇಡ ಅಂತ ಒಂದು. ಎರಡನೇದು ಇನ್ನೊಂದೇನಪ್ಪ ಅಂದರೆ, ಗುರು ಚೇಂಜ್ ಆಗ್ತಾರೆ ಮತ್ತೆ ಬರೋ ತಿಂಗಳಿಗೆ. ಆ ಚೇಂಜ್ ಆದಾಗ ಮತ್ತೆ ತಿರ್ಗೋ ಭವಿಷ್ಯ, ಆವಾಗ ಗುರು ಮೈನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುರು ಚೇಂಜ್ ಆದಾಗ, ಪರಮಾತ್ಮ ಚೇಂಜ್ ಆದಾಗ ತುಂಬ ಅದು ಫಲ ಕೊಡುತ್ತೆ. ಹಾಗಾಗಿ ನಾನು ಗುರು ಚೇಂಜ್ ಆದಾಗ ಈ ಗುರು ಬಲ, ವರ್ಷದ ಫಲ ಎಲ್ಲ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ, ನಿಮ್ಮ ಮನೆಗಳಲ್ಲಿ ನೀವು ಯುಗಾದಿ ಹಬ್ಬ ಹೇಗೆ ಮಾಡೋದು, ಹೇಗೆ ಆ ಥರ ಮಾಡೋದ್ರಿಂದ ಏನು ಅಭಿವೃದ್ಧಿ ಆಗ್ತೀರಾ ನೀವು ಮನೆಗಳಲ್ಲಿ, ಬಿಸ್ನೆಸ್ಸಲ್ಲಾಗಲಿ ಅನ್ನೋದನ್ನ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗ ಏನಪ್ಪ ಅಂದರೆ, ಮನೆಯಲ್ಲಿ ಪೂಜೆ ಮಾಡ್ತಿರಲ್ಲ, ಹೋಳಿಗೆ ಇಟ್ಟು ಎಲ್ಲ ಪೂಜೆ ಮಾಡ್ತಿರಲ್ಲ, ಕಳಸಕ್ಕೆ ದಯವಿಟ್ಟು ಮಲ್ಲಿಗೆ ಹೂವು ಹಾಕಿ. ಎಲ್ಲ ಫೋಟೋಗೂ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಕಳಸಕ್ಕೆ ಮಾತ್ರ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡಿ. ಅದು ಮೊದಲನೇದಾಗಿ ಒಂದು. ಎರಡನೇದಾಗಿ ಏನು ಗೊತ್ತಾ, ಆವತ್ತು ನಿಮ್ಮ ತಂದೆ ತಾಯಿ ಹಿರಿಯರು ಯಾರನ್ನ ಇದ್ರು ಸರಿ, ದೊಡ್ಡವರು ಅವ್ರ ಕಾಲು ಮುಗಿದು ಆಶೀರ್ವಾದ ತಗೊಳ್ಳಿ. ಏನಪ್ಪ ಅಂದರೆ, ಎರಡನೇದು ಇನ್ನೊಂದೇನಪ್ಪ ಅಂದರೆ, ಗ್ರಾಮ ದೇವತೆ, ನಿಮ್ಮ ಏರಿಯಾಗಳಲ್ಲಿ ಗ್ರಾಮ ದೇವತೆ, ಬೆಂಗಳೂರಲ್ಲಿ ಅಣ್ಣಮ್ಮ ದೇವತೆ, ನಿಮ್ಮ ಗ್ರಾಮ ದೇವತೆಗಳೇ ನಿಮ್ಗೆ ಅನುಕೂಲ ಇದ್ದರೆ ಮಳ್ಳಕ್ಕಿ ಕೊಟ್ಟು ಬನ್ನಿ. ಏನು ಹೇಳಿ, ಮಳ್ಳಕ್ಕಿ ಕೊಟ್ಟು ಬನ್ನಿ. ನಿಮ್ಮ ಅನುಕೂಲ ನೋಡಿಕೊಂಡು ಮಳ್ಳಕ್ಕಿ ಕೊಡಿ, ಇಲ್ಲಾಂದರೆ ಒಂದು ಪೂಜೆನಾನ ಕೊಟ್ಟು ಬನ್ನಿ. ಖಂಡಿತ ಹೇಳ್ತೀನಿ, ಒಳ್ಳೆಯದಾಗುತ್ತೆ. ಇನ್ನು ಮೂರನೇದೇನಪ್ಪ ಅಂದರೆ, ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ. ಬರೋ ಅಮಾಸೆ ಅಂದರೆ ಯುಗಾದಿ ಅಮಾಸೆಯಿಂದ ಬರೋ ಅಮಾಸೆ ಒಳಗಡೆ ನಿಮ್ಮ ಮನೆ ದೇವರು ಎಲ್ಲಿಗೂ ಸರಿ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ. ಮನೆಗಳಲ್ಲೆಲ್ಲ ದೇವಸ್ಥಾನಗಳಲ್ಲೇ ಸಿಂಪಲಾಗಿ ಮಾಡೋ ಜಾಗದಲ್ಲಿ ನೋಡಿಕೊಂಡು ಮಾಡಿಸ್ಕೊಳ್ಳಿ. ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ. ನೋಡಿ, ಇದು ಇಷ್ಟು ಮಾಡಿಸ್ಕೊಂಡಿರೋ ನವಗ್ರಹ ಶಾಂತಿ ಬಿಟ್ಟು ಗ್ರಹಗಳಿಂದನೇ ಎಲ್ಲ ಥರ ಕಷ್ಟಗಳು, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದಲ್ವಾ. ಒಂದು. ಎರಡನೇದು ಇನ್ನೊಂದೇನು, ಮನೆದೇವ್ರು ಪೂಜೆ ಮಾಡಿರ್ತೀವಿ, ಮನೆದೇವರು ಕಾಪಾಡ್ತಾನೆ. ಗ್ರಾಮ ದೇವರು ಪೂಜೆ ಮಾಡಿರ್ತೀವಿ, ನಮಗೆ ನಾವಿರೋ ಏರಿಯಾಗಳಲ್ಲಿ ಏನೋ ತೊಂದರೆಗಳನ್ನ ಮಾಡ್ತೀವಿ. ಹಿರಿಯ ಆಶೀರ್ವಾದ ತೊಗೊಂಡಿರ್ತೀರ. ಈ ಥರ ಎಲ್ಲ ಥರ ಒಳ್ಳೇದಾಗುತ್ತೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ರಾಶಿ ಭವಿಷ್ಯಗಳು ನಾನು ಖಂಡಿತ ಮುಂದಿನ ತಿಂಗಳು ಗುರು ಚೇಂಜ್ ಆದಾಗ ನಾನು ಖಂಡಿತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬ ಮಾಡಿ. ಕೃಷ್ಣ ನಿಮ್ಗೆ ಏನು ಕೊಟ್ಟವನು ಅದರಲ್ಲಿ ತೃಪ್ತಿಯಿಂದ ಹಬ್ಬ ಮಾಡಿ. ಯಾರೋ ಒಂದಿಬ್ಬರಿಗೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿ, ದಾನ ಧರ್ಮ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ಸದಾ ಒಳ್ಳೇದು ಆಲೋಚನೆಗಳು ಮಾಡಿರಿ. ಕೃಷ್ಣ ಖಂಡಿತ ಒಳ್ಳೇದೇ ಮಾಡ್ತಾನೆ. ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗಲಿ, ಆರೋಗ್ಯ ಕೊಟ್ಟು ಮನೇಲಿ ನೆಮ್ಮದಿ ಕೊಟ್ಟು ಎಲ್ಲಾರನ್ನೂ ಚೆನ್ನಾಗಿ ಕಾಪಾಡಲಿ ಆ ಪರಮಾತ್ಮ. ಜಗದೊಡೆಯ ಶ್ರೀ ಕೃಷ್ಣ ಪರಮಾತ್ಮ, ಜಗತ್ತಿಗೆ ತಂದೆ ತಾಯಿಯಾಗಿರೋ ಶಿವ ಪಾರ್ವತಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹರೇ ಕೃಷ್ಣ.